ಹಾಸನಾಂಬೆ ದರ್ಶನಕ್ಕೆ ಬಂದ ವೇಳೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಅವಮಾನ ಮಾಡಲಾಗಿದೆ ಅಂತ ಆರೋಪಿಸಿ ಜೆಡಿಎಸ್ ಪ್ರತಿಭಟನೆಯನ್ನ ನಡೆಸಿದೆ. ಶಾಸಕ ಸ್ವರೂಪ್ ಪ್ರಕಾಶ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡಿ ಹಾಸನ ಜಿಲ್ಲಾಡಳಿತದ ವಿರುದ್ಧ ಪ್ರತಿಭಟನಾಕಾರರು ಘೋಷಣೆಯನ್ನ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ವೇಳೆ ಡಿಸಿ ಬರುವಂತೆ ಪಟ್ಟು ಹಿಡಿದ್ರು. ಜೆಡಿಎಸ್ ಪ್ರತಿಭಟನೆಗೆ ಮಣಿದಂತಹ ಡಿಸಿ ಲತಾ ಕುಮಾರಿ ಸ್ಥಳಕ್ಕೆ ಬಂದು ಪ್ರತಿಭಟನಾಕಾರರನ್ನ ಮನವೊಲಿಸಿದ್ದಾರೆ. ಜೊತೆಗೆ ಈ ಬಾರಿಯ ವ್ಯವಸ್ಥೆಯನ್ನ ಕೇಂದ್ರ ಸಚಿವ ಕುಮಾರಸ್ವಾಮಿ ಸಹ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅಂತ ಪ್ರತಿಭಟನಾಕಾರರಿಗೆ ತಿಳಿಸಿದ್ರು. ಈ ವೇಳೆ ಶಾಸಕ ಎಚ್ಡಿಕೆಗೆ ಎ ಮಂಜು ಕರೆ ಮಾಡಿ ಮಾತನಾಡಿದ್ರು. ಜೊತೆಗೆ ಡಿಸಿ ಲತಾ ಕುಮಾರಿ ಸಹ ಎಚ್ಡಿಕೆ ಜೊತೆ ಮಾತನಾಡಿ ಪ್ರತಿಭಟನೆ ನಿಲ್ಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಸನಾಂಬೆ ದೇಗುಲದ ಮುಂದೆ ಜೆಡಿಎಸ್ ಪ್ರತಿಭಟನೆ ವಿಚಾರಕ್ಕೆ ಮಾಜಿ ಸಿಎಂ ಎಚ್ಡಿಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಪ್ರೋಟೋಕಾಲ್ಗೆ ಹೆಚ್ಚಿನ ಆದ್ಯತೆ ಕೊಡಲ್ಲ, ಅಧಿಕಾರಿಗಳಿಗೆ ತೊಂದರೆ ಕೊಡಬೇಕು, ದೇವಿ ದರ್ಶನ ಮುಖ್ಯ, ಅದಾಗಿದೆ ಅಂತ ಹೇಳಿದ್ದಾರೆ. ನಮ್ಮ ಜೀವನದಲ್ಲಿ ಈ ಪ್ರೋಟೋಕಾಲ್ಗಳು ಮಗದೊಂದು ಇದು ಯಾವುದಕ್ಕೂ ಹೆಚ್ಚಿನ ಮಹತ್ವ ಕೊಡಲ್ಲ. ನಾನು ಎಂದೂ ಸಹ ಕೊಟ್ಟಿಲ್ಲ. ಮುಖ್ಯಮಂತ್ರಿ ಆಗಿದ್ದಾಗಲೂ ನಾನು ಅದರ ಬಗ್ಗೆ ಮಹತ್ವ ಕೊಟ್ಟಿಲ್ಲ. ಇಲ್ಲಿ ಪ್ರೋಟೋಕಾಲ್ಗೆ ನಾವು ಹೆಚ್ಚಿನ ಆದ್ಯತೆ ಕೊಡೋದು ಬೇಕಾಗಿಲ್ಲ. ಆದರೆ ಒಂದು ಕಡೆ ಜನಗಳು ಶಾಂತ ರೀತಿಯಿಂದ ಅಷ್ಟು ದೊಡ್ಡ ಮಟ್ಟದಲ್ಲಿ ತಾಯಿ ದರ್ಶನಕ್ಕೆ ಹೋದಾಗ ಈ ವರ್ಷ ಅಂಥ ಒಂದು ದೊಡ್ಡ ಮಟ್ಟದ ಸಮಸ್ಯೆ ಇಲ್ಲ ಅಂತಕ್ಕಂಥದ್ದು ಜನ ಇವತ್ತು ಆರಾಮಾಗಿ ಹೋಗಿ ಬರ್ತಾ ಇದ್ದಾರೆ. ನಮಗೆ ಬೇಕಾಗಿರೋದು ಅದು. ಹಾಸನಾಂಬೆ ದರ್ಶನೋತ್ಸವಕ್ಕೆ ಇಂದು ಜನಸಾಗರವೇ ಹರಿದು ಬಂದಿದೆ. ಇಂದು 10ನೇ ದಿನವಾದ ಇಂದು ಹಾಸನಾಂಬೆ ದೇವಿ ದರ್ಶನಕ್ಕೆ ಕಿಲೋಮೀಟರ್ ಗಟ್ಟಲೆ ಭಕ್ತರು ಕ್ಯೂ ನಿಂತಿದ್ದಾರೆ. ಸರತಿ ಸಾಲಿನಲ್ಲಿ ನಿಂತು ಭಕ್ತರು ದರ್ಶನ ಪಡೆಯುತ್ತಿದ್ದಾರೆ. ದೇವಿಗೆ ನೈವೇದ್ಯದ ಹಿನ್ನೆಲೆ ಇಂದು ರಾತ್ರಿ 8ರವರೆಗೆ ಮಾತ್ರ ಸಾರ್ವಜನಿಕರಿಗೆ ದೇವಿಯ ದರ್ಶನಕ್ಕೆ ಅವಕಾಶ ಇದೆ. ಇಂದು ಸಹ ಹಲವು ಗಣ್ಯರು ಹಾಸನಾಂಬೆಯ ದರ್ಶನವನ್ನ ಪಡೆದಿದ್ದಾರೆ. ಸಂಸದ ಡಾಕ್ಟರ್ ಮಂಜುನಾಥ ಪತ್ನಿ ಅನಸೂಯ ದೇವಿಯ ದರ್ಶನವನ್ನ ಪಡೆದಿದ್ದಾರೆ. ಇನ್ನು ಹಿರಿಯ ನಟಿ ಉಮಾಶ್ರೀ ಸಹ ಕುಟುಂಬ ಸಮೇತರಾಗಿ ಹಾಸನಾಂಬೆ ದರ್ಶನವನ್ನ ಮಾಡಿದ್ದಾರೆ. ಇನ್ನು ಹಾಸನಾಂಬೆ ದರ್ಶನಕ್ಕೆ ಗಣ್ಯರ ದಂಡೆ ಹರಿದು ಬಂದಿದೆ. ನಟ ಶಿವರಾಜ್ ಕುಮಾರ್ ಕುಟುಂಬ ಸಮೇತವಾಗಿ ಆಗಮಿಸಿ ದರ್ಶನ ಪಡೆದಿದ್ದಾರೆ. ಶಿಷ್ಟಾಚಾರದ ವಾಹನದಲ್ಲೇ ನಟ ಶಿವರಾಜ್ ಕುಮಾರ್ ಕುಟುಂಬ ಸಮೇತರಾಗಿ ಆಗಮಿಸಿ ಗರ್ಭಗುಡಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಇನ್ನು ಶಿವರಾಜ್ ಕುಮಾರ್ ಕಂಡು ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಇನ್ನು ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಕೂಡ ಇಂದು ಹಾಸನಾಂಬೆ ದರ್ಶನಕ್ಕೆ ಆಗಮಿಸಿದ್ರು. ಕುಟುಂಬ ಸಮೇತ ಆಗಮಿಸಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ದರ್ಶನ ಪಡೆದ್ರು. ಇನ್ನು ಇದೇ ವೇಳೆ ನಟ ಶಿವರಾಜ್ ಕುಮಾರ್ ಮತ್ತು ರಿಷಬ್ ಎದುರು ಬದರಾದ್ರು. ಶಿವಣ್ಣರನ್ನ ಕಂಡು ರಿಷಬ್ ಅವರ ಬಳಿ ತೆರಳಿ ಮಾತನಾಡಿಸಿದ್ರು. ವರ್ಷಕ್ಕೆ ಒಮ್ಮೆ ದರ್ಶನ ಕೊಡುವ ಚಿಕ್ಕಮಗಳೂರಿನ ಬಿಂಡಿಗ ಮಲ್ಲಿನಹಳ್ಳಿ ದೇವಿರಮ್ಮ ಜಾತ್ರೋತ್ಸವ ಇವತ್ತಿನಿಂದ ಶುರುವಾಗಿದೆ. ರಾತ್ರಿ ಇಡೀ ಮಳೆ ಸುರಿದಿದ್ರೂ ಬೆಟ್ಟ ಹತ್ತಿ ದೇವಿರಮ್ಮ ದರ್ಶನಕ್ಕೆ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಬರ್ತಿದ್ದಾರೆ. 3800 ಅಡಿಯ ಬೆಟ್ಟದ ಮೇಲೆ ಎಲ್ಲೆಂದರಲ್ಲಿ ಬರೀ ಭಕ್ತರೇ ಕಾಣ್ತಾ ಇದ್ದಾರೆ. ಇಂದು ಮತ್ತು ನಾಳೆ ದರ್ಶನಕ್ಕೆ ಅವಕಾಶವಿದ್ದು ರಾಜ್ಯದ ಮೂಲೆ ಮೂಲೆಯಿಂದ ಬಂದ ಭಕ್ತರು ಬೆಟ್ಟ ಹತ್ತಿ ದರ್ಶನ ಪಡೆದುಕೊಳ್ತಿದ್ದಾರೆ. ಬಂದಿದ್ದೀವಿ ಸರಿ, ಮೊದಲನೇ ವರ್ಷ ನಂದು. ನಮ್ಮ ಫ್ರೆಂಡ್ಸ್ ಎಲ್ಲ ಕರಿತಾ ಇದ್ರು. ಭಾಳ ಅಷ್ಟಿದೇನು ತೊಂದರೆಗಳಿಂದ ಬರೋಕ್ಕಾಗಿಲ್ಲ. ಈ ವರ್ಷ ಬಂದಿದ್ದೀವಿ. ಚೆನ್ನಾಗಿ ಅನಿಸ್ತಾ ಇದೆ. ಒಳ್ಳೆ ವಾತಾವರಣ ಇದೆ. ಆಮೇಲೆ ಸೇಫ್ಟಿನೂ ಸಹ ತುಂಬ ಚೆನ್ನಾಗಿದೆ. ಜನಗಳು ಭಾಳ ಕಾಣುತ್ತೆ. ಇತ್ತೀಚೆಗೆ ಭಾಳ ಜನ ಬರ್ತಾ ಇದ್ದಾರೆ. ಚೆನ್ನಾಗಿದೆ. ದೇವ್ರ ದರ್ಶನ ಎಲ್ಲ ಭಾಳ ಚೆನ್ನಾಗಿದೆ. ಬೆಳಿಗ್ಗೆ ನಾವು 6 ಗಂಟೆಗೆ ಎತ್ತಿದ್ವಿ. 8 ಗಂಟೆ ಅಷ್ಟೊತ್ತು ದರ್ಶನ ಆಯಿತು. ಇವಾಗ ಕೆಳಗೆ ಹೋಗ್ತಾ ಇದ್ದೀವಿ. ಕಳೆದ 2 ವರ್ಷದಿಂದ ನಾವು ದೇವರ ಮಠಕ್ಕೆ ಬರ್ತಾ ಇದ್ದೀವಿ. ಹೋದನೇ ವರ್ಷ ಬಂದು ನಮ್ಮೊಂದು ಏನೋ ಕೇಳ್ಕೊಂಡಿದ್ವಿ, ಅದೆಲ್ಲ ನೆರವೇರಿತು. ಅದೇ ರೀತಿ ನಾವು ಈ ವರ್ಷ ಕೇಳ್ಕೊಂಡು ಬಂದಿದ್ದೀವಿ. ದರ್ಶನ ಎಲ್ಲ ಚೆನ್ನಾಗಾಯಿತು. ಆದಷ್ಟು ಜನಗಳು ಸಹಾಯ ಮಾಡ್ತಾರೆ. ಈಗ ಹೆಚ್ಚು ಜನ ಬರ್ತಾ ಇದ್ದಾರೆ. ತೀವ್ರ ಕುತೂಹಲ ಕೆರಳಿಸಿದ್ದ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ 7 ನಿರ್ದೇಶಕರ ಆಯ್ಕೆಗೆ ಮತದಾನ ನಡೆದಿದೆ. ಕೆಲ ಸಣ್ಣ ಪುಟ್ಟ ಘಟನೆಯನ್ನ ಹೊರತುಪಡಿಸಿ ಮತದಾನ ಯಶಸ್ವಿಯಾಗಿ ನಡೆದಿದೆ. ರಾಮದುರ್ಗ ಅಥಣಿಯಲ್ಲಿ ಜಾರಕಿಹೊಳಿ ಪೆನಲ್ ಅಭ್ಯರ್ಥಿಗಳಿಗೆ ಹೀನಾಯ ಸೋಲಾಗಿದೆ. ಅಥಣಿಯಿಂದ ಲಕ್ಷ್ಮಣ ಸವದಿ ಭಾರೀ ಮತಗಳ ಅಂತರದಿಂದ ಗೆದ್ದಿದ್ದಾರೆ. 125 ಮತಗಳ ಪೈಕಿ 123 ಮತಗಳನ್ನ ಪಡೆದಂತಹ ಲಕ್ಷ್ಮಣ ಸವದಿ ಗೆದ್ದಿದ್ದಾರೆ. ರಾಮದುರ್ಗದಿಂದ ಮಲ್ಲಣ್ಣ ಯಾದವಾಡ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ರಾಮದುರ್ಗದಲ್ಲಿ ಜಾರಕಿಹೊಳಿ ಪೆನಲ್ನಿಂದ ಕಣಕ್ಕಿಳಿದಿದ್ದಂತಹ ಶ್ರೀಕಾಂತ್ ಡವಣ್ಗೆ ಸೋಲಾಗಿದೆ. ಇನ್ನು ರಾಯಭಾಗದಿಂದ ಅಪ್ಪ ಸಾಹೇಬ್ ಕುಲಗೋಡೆಗೆ ಭಾರೀ ಗೆಲುವಾಗಿದೆ. 180 ಮತಗಳ ಪೈಕಿ 120 ಮತಗಳನ್ನ ಅಪ್ಪ ಸಾಹೇಬ್ ಪಡ್ಕೊಂಡಿದ್ದಾರೆ. ಸವದಿ ಬಣದಿಂದ ಕಣಕ್ಕಿಳಿದಿದ್ದ ಬಸನಗೌಡ ಆಸಂಗಿಗೆ ಹೀನಾಯ ಸೋಲಾಗಿದೆ.
ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆಯಲ್ಲಿ ಹೈ ಡ್ರಾಮಾ ನಡೆದಿದೆ. ರಾಯಭಾಗ ಕ್ಷೇತ್ರದ ಜಾರಕಿಹೊಳಿ ಪ್ಯಾನೆಲ್ನ ಅಭ್ಯರ್ಥಿ ಅಪ್ಪಾಸಾಹೇಬ್ ಕುಲಗೋಡೆ ಮತದಾನ ಹಕ್ಕು ಪಡೆದವರ 40 ಡೆಲಿಗೇಷನ್ ಫಾರ್ಮ್ ಕೊಟ್ಟಿಲ್ಲ ಅಂತ ಬಸಗೌಡ ಆಸಂಗಿ ಬೆಂಬಲಿಗರು ಆರೋಪ ಮಾಡಿದ್ದಾರೆ. ಈ ವೇಳೆ ಬೆಳಗಾವಿಯ ಇಫಾ ಹೋಟೆಲ್ಗೆ ನುಗ್ಗಿದ ಬಸಗೌಡ ಆಸಂಗಿ ಬೆಂಬಲಿಗರು ಹೈ ಡ್ರಾಮಾ ಮಾಡಿದ್ದಾರೆ. ಈ ವೇಳೆ ಕೈ ಮಿಲಾಯಿಸುವ ಹಂತಕ್ಕೂ ಕೂಡ ಹೋಯಿತು. ಸ್ಥಳಕ್ಕೆ ಬಂದ ಡಿಸಿಪಿ ಚುನಾವಣಾಧಿಕಾರಿಗೆ ದೂರು ಕೊಡಿ ಅಂತ ಸಬದಿ ಬೆಂಬಲಿಗರಿಗೆ ಮನವೊಲಿಕೆ ಮಾಡಿದರು. ಈ ಕೊಡ್ತು ಆ ಕೊಡ್ತು ಈ ಕೊಡ್ತು ಈಗ 2 ಗಂಟೆ 30 ನಿಮಿಷ ಆದ್ರೂ 40 ಫಾರ್ಮ್ಗಳನ್ನು ಇಟ್ಕೊಂಡಿದ್ದಾರೆ. ಅಭ್ಯರ್ಥಿ ಜೊತೆಗೆ ಎಐಗಳು ಅಧಿಕಾರಿಗಳು ಈಗ ಅವರ ಆ ಫಾರ್ಮ್ಗಳನ್ನ ಕೊಡುವುದಿಲ್ಲ ಅಂತಾರು, ಆ ಫಾರ್ಮ್ಗಳನ್ನ ಕೊಟ್ಟು ಅಂತಾರು. ಮುಂದೆ ಹೇಗೆ ಎಲೆಕ್ಷನ್ ಮಾಡುವುದು? ಬಸವಣ್ಣ ಆಸಂಗಿ ಪರವಾಗಿ ನಾವು ಇದ್ರೆ ಈಗಿರ್ತಕ್ಕಂಥ ಪ್ರತಿನಿಧಿ ಅಪ್ಪಾಸಾಹೇಬ್ ಕುಲಗೋಡೆ ಅವರು ಮುಂಚೆನೆ ಈಗ ಇದ್ರು. ಅವ್ರು ಅಲ್ಲೇ ಇಲೆಕ್ಷನ್ ದಿವಸ ಕುಡ್ಕೊಂಡು ಫಾರ್ಮ್ ಸರಿಯಾಗಿ ತುಂಬಬೇಕು ಅಂತ ಬಿಆರ್ ಮುಖಾಂತರ. ಕಲಬುರಗಿಯ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ದಂಗಲ್ ಜೋರಾಗಿದ್ದು ಈಗ ಹೈಕೋರ್ಟ್ ಮೆಟ್ಟಿಲೇರಿದೆ. ಆರ್ಎಸ್ಎಸ್ ವಾದವನ್ನ ಕೋರ್ಟ್ ಪುರಸ್ಕರಿಸಿದೆ. ನವೆಂಬರ್ 2ರಂದು ಚಿತ್ತಾಪುರದಲ್ಲಿ ಪಥಸಂಚಲನ ನಡೆಯುವ ಸಾಧ್ಯತೆ ಇದೆ. ಐಟಿ-ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ತವರು ಕ್ಷೇತ್ರವಾದಂತಹ ಚಿತ್ತಾಪುರದಲ್ಲಿ ಇಂದು ಆರ್ಎಸ್ಎಸ್ ಪಥಸಂಚಲನ ನಡೆಸಲು ಮುಂದಾಗಿತ್ತು. ಆದರೆ ತಾಲೂಕು ಆಡಳಿತ ಅನುಮತಿ ನೀಡದ ಹಿನ್ನೆಲೆಯಲ್ಲಿ ಆರ್ಎಸ್ಎಸ್ ಹೈಕೋರ್ಟ್ನಲ್ಲಿ ತುರ್ತು ಅರ್ಜಿ ಸಲ್ಲಿಸಿತ್ತು. ಈ ಅರ್ಜಿಯನ್ನ ಪುರಸ್ಕರಿಸಿ ವಿಚಾರಣೆ ನಡೆಸಿದಂತಹ ಕೋರ್ಟ್ ಇಂದು ಯಾವುದೇ ಆದೇಶವನ್ನ ಪ್ರಕಟಿಸದೆ ಮುಂದಿನ ವಿಚಾರಣೆಯನ್ನ ಅಕ್ಟೋಬರ್ 24ಕ್ಕೆ ಮುಂದೂಡಿದೆ. ವಿಚಾರಣೆ ಸಂದರ್ಭದಲ್ಲಿ ಆರ್ಎಸ್ಎಸ್ ಪರ ವಕೀಲರು ನವೆಂಬರ್ 2ರಂದು ಪಥಸಂಚಲನ ನಡೆಸಲು ಅನುಮತಿ ನೀಡುವಂತೆ ಕೇಳಿದ್ದಾರೆ. ಮೂರು ಸಂಘಟನೆ ಒಂದೇ ಕಡೆ ಪಥಸಂಚಲನ ಮಾಡೋದ್ರಿಂದ ಅಹಿತಕರ ಘಟನೆ ಆಗಬಹುದು ಅಥವಾ ಶಾಂತಿಗೆ ಧಕ್ಕೆ ಬರ್ಬೋದು ಅನ್ನೋ ಒಂದು ನಮಗೆ ಎಂಗ್ಸೈಟಿ ಇರೋದ್ರಿಂದ ನಾವು ತಿರಸ್ಕಾರ ಮಾಡಿದ್ದೀವಿ ಅಂತ ಹೇಳಿದರು. ಹಾಗಾಗಿ ಮಾನ್ಯ ನ್ಯಾಯಾಲಯ ಏನು ಹೇಳ್ತು ಅಂತಂದರೆ ಎಲ್ಲರಿಗೂ ಅನುಕೂಲ ಮಾಡಿಕೊಡೋಣ, ಬೇರೆ ಯಾವುದಾದ್ರೂ ಡೇಟ್ ನಿಮ್ಗೆ ಅನುಕೂಲ ಇದ್ದರೆ ಹೇಳಿ ಅಂತ ಹೇಳಿದರು. ನಾವು 2ನೇ ತಾರೀಕು ಹೇಳಿದ್ದೀವಿ ಅಷ್ಟೇ. ಅದಕ್ಕೆ ಮತ್ತೆ ನಮಗೆ ಇವತ್ತು ಮತ್ತೆ ಏನಾದರೂ ಕ್ಲಾರಿಫಿಕೇಷನ್ಸ್ ಕೇಳ್ಬೋದು ಅಂತ ಹೇಳಿದ್ದಾರೆ. ಏನಾದರೂ ಕೇಳಿದರೆ ನಾವು ಆನ್ಸರ್ ಕೊಡಬೇಕು. ಇವತ್ತು ಕೊಟ್ಟ ಮೇಲೆ 24ನೇ ತಾರೀಕು ಮತ್ತೆ ಇನ್ನೊಂದು ರಿಪೋರ್ಟ್ ತರಿಸ್ಕೊಂಡು ಮಾನ್ಯ ನ್ಯಾಯಾಲಯ ಏನು ಆರ್ಡರ್ ಕೊಡ್ತದೆ ಆ ಪ್ರಕಾರ ನಾವು ಮುಂದೆ ಮಾಡ್ತೀವಿ. ಇನ್ನು ಕಲಬುರಗಿಯ ಸೇಡಂನಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಮುಂದಾಗಿದೆ. ತಹಶೀಲ್ದಾರ್ ಅನುಮತಿಯನ್ನ ನೀಡದಿದ್ರೂ ಪಥಸಂಚಲನಕ್ಕೆ ಆರ್ಎಸ್ಎಸ್ ಮುಂದಾಗಿದೆ. ಈ ಹಿನ್ನೆಲೆ ಸೇಡಂ ಪಟ್ಟಣದಲ್ಲಿ ವ್ಯಾಪಕ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಚಿತ್ತಾಪುರ ಆರ್ಎಸ್ಎಸ್ ಪಥಸಂಚಲನಕ್ಕೆ ಬ್ರೇಕ್ ವಿಚಾರಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ. ಚಿತ್ತಾಪುರದ ಜನಪ್ರತಿನಿಧಿಯನ್ನ ನಿಂದಿಸಿದ್ದಾರೆ. ಯಾಕೆ ಈಗಲೇ ಪಥಸಂಚಲನ ಮಾಡಬೇಕು ನೀವು ಅಂತ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. ನಮ್ಮ ಇದೇ ಸಂಘಟನೆಯಿಂದ ನಾನು ಬಯಸ್ಕೊಂಡು ಏನೇನೋ ಇಲ್ಲ ಚಲ್ಲದೆಲ್ಲ ಮಾತನಾಡಿ ಚಿತ್ತಾಪುರ್ನಲ್ಲೇ ಪಥಸಂಚಲನ ಮಾಡ್ತಾರೆ ಅಂದರೆ ನಮ್ಮ ಜನ ಏನು ಮಾಡಬೇಕು? ಹೀಗೆ ಮಾತನಾಡಿ ಇಲ್ಲ ನಾವು ಮಾಡ್ತೀವಿ ಹಠ ಹಿಡ್ದು ಮಾಡಬೇಕಾದ್ರೆ ಆಮೇಲೆ ಮಾಡ್ಬೋದಾಗಿತ್ತಲ್ಲ. ಏನು ಅರ್ಜೆಂಟ್ ಏನಿತ್ತು ನಿಮ್ಮದು? ನೀವು ಯಾವ ಪಾಪ ಅಮಾಯಕರ ಹತ್ರ ದಿನ ನಮಗೆ ಫೋನ್ ಕರೆ ಮಾಡಿ ಬೆದರಿಕೆ ಕೊಡ್ತೀರಾ? ಅದ್ರ ನಾವು ಕಾನೂನು ಕ್ರಮ ತಗೊಂಡ್ರೆ ನೀವು ಕಾನೂನನ್ನು ಮೀರಿ ನಾವು ಪಥಸಂಚಲನ ಮಾಡ್ತೀನಿ ಅಂತ ಬರೋದ ಅವಶ್ಯಕತೆ ಏನಿದೆ? ಇದೇ ಡೇಟಿಗೆ ಬರಬೇಕು ಅಂತ ಏನು ಅವಶ್ಯಕತೆ ಇದೆ? ಯಾವಾಗ ಜನರಲ್ಲಿ ನೀವು ನಿಮ್ಮ ಮಾತಿನಿಂದ ಜನರಿಗೆ ಘಾಸಿಯಾಗಿದೆ, ಜನರಿಗೆ ಮನಸ್ಸಿಗೆ ನೋವಾಗಿದೆ, ಆಕ್ರೋಶದಲ್ಲಿದ್ದಾರೆ, ಅವಾಗೇ ಮಾಡಬೇಕಂತ ಏನಿದೆ? ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಹೈಕೋರ್ಟ್ ಅನುಮತಿ ವಿಚಾರಕ್ಕೆ ವಿಪಕ್ಷ ನಾಯಕ ಅಶೋಕ್ ಪ್ರತಿಕ್ರಿಯೆ ನೀಡಿದ್ದಾರೆ. ಪಥಸಂಚಲನಕ್ಕೆ ವಿಧಿಸಿದಂತಹ ನಿಷೇಧವನ್ನ ಹೈಕೋರ್ಟ್ ರದ್ದು ಮಾಡಿದೆ. ನವೆಂಬರ್ 2ರಂದು ಪಥಸಂಚಲನ ನಡೆಸಲು ಅನುಮತಿಯನ್ನ ನೀಡಿದೆ. ಚಿತ್ತಾಪುರದ ರಜಾಕರು ಇಂದು ನ್ಯಾಯದ ಮುಂದೆ ತಲೆಬಾಗಬೇಕಾದಂತಹ ಪರಿಸ್ಥಿತಿ ಬಂದಿದೆ ಅಂತ ಅಶೋಕ್ ವಾಗ್ದಾಳಿ ನಡೆಸಿದರು. ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಅನುಮತಿಯನ್ನ ಪಡೆಯುವಂತಹ ವಿಚಾರಕ್ಕೆ ಜಗದೀಶ್ ಶೆಟ್ಟರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಪ್ರಿಯಾಂಕ್ ಖರ್ಗೆಗೆ ಏನಾಗಿದೆಯೋ ಗೊತ್ತಿಲ್ಲ, ನಾನು ಸಿಎಂ ಆಗಿದ್ದಾಗಿನ ಆದೇಶವನ್ನೇ ಮುಂದುವರಿಸಿರುವಂತಹದ್ದಾಗಿ ಹೇಳಿದ್ದಾರೆ. ಇವತ್ತು ಆಗಿದಂತಹ ಆದೇಶವನ್ನ ಸರಿಯಾಗಿ ಓದಿದ್ದಾರಾ? ಅದು ಕ್ಯಾಬಿನೆಟ್ ಸಭೆಯಲ್ಲಿ ಮಾಡಿದಂತಹ ಆದೇಶ ಅಲ್ಲ. ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಶಿಕ್ಷಣ ಇಲಾಖೆ ಜಾಗವನ್ನ ಕೇಳಿದ್ರು, ಆಗ ನೀಡಿದಂತಹ ಆದೇಶ ಅದು ಅಂತ ಹೇಳಿದ್ದಾರೆ. ಮತ್ತು ಈ ಪ್ರಿಯಾಂಕ ಖರ್ಗೆ ಏನಾಗಿದೆ ಗೊತ್ತಾಗ್ತಿಲ್ಲ. ಸಿದ್ದರಾಮಯ್ಯನವರು ಸರ್ಕಾರ ಆಡಳಿತದಲ್ಲಿ ಸಂಪೂರ್ಣ ಫೇಲ್ಯೂರ್ ಆಗಿದೆ. ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ.
ಮತ್ತು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸರಿಯಿಲ್ಲ. ಈ ರೀತಿ ಇಡೀ ರಾಜ್ಯದ ಆಡಳಿತ ಕುಸಿದು ಹೋಗಿದೆ. ಹೀಗಾಗಿ ಜನರ ಮೈಂಡನ್ನು, ಜನರ ಒಂದು ಭಾವನೆಗಳನ್ನು ಬೇರೆ ಕಡೆ ಡೈವರ್ಟ್ ಮಾಡೋ ಸಲುವಾಗಿ ಈ ರೀತಿ ಒಂದೊಂದು ವಿಚಾರಗಳನ್ನು ಮೊದಲ ಸಮೀಕ್ಷೆ ಅಂತಂದರು, ಜಾತಿ ಸಮೀಕ್ಷೆ, ಆಮೇಲೆ ಈಗ ಪ್ರಿಯಾಂಕ ಖರ್ಗೆ ಮುಖಾಂತರ ಲೆಟರ್ ಬರೆಸುವಂಥದ್ದು ಸ್ಟಾರ್ಟ್ ಮಾಡಿದರು. ತಮ್ಮ ಆಡಳಿತ ವೈಫಲ್ಯವನ್ನ ಮುಚ್ಚಿಕೊಳ್ಳಲು ರಾಜ್ಯ ಸರ್ಕಾರ ಆರ್ಎಸ್ಎಸ್ ವಿಚಾರವನ್ನ ಮುನ್ನೆಲೆಗೆ ತಂದಿದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಜೋಶಿ, ಚಿತ್ತಾಪುರದಲ್ಲಿ ಉದ್ದೇಶಪೂರ್ವಕವಾಗಿ ಪಥಸಂಚಲನದ ಮೇಲೆ ನಿರ್ಬಂಧ ಹಾಕಿದ್ದಾರೆ. ಪ್ರಿಯಾಂಕ್ ಖರ್ಗೆಗೆ ಅಸಹಿಷ್ಣುತೆ ಒಳ್ಳೆಯದಲ್ಲ, ಎಲ್ಲ ಬೆಳವಣಿಗೆ ಬಗ್ಗೆ ಸಂಘ ತೀರ್ಮಾನವನ್ನ ಮಾಡುತ್ತದೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಇದು ಬೇಕಂತಲೇ ಮಾಡ್ತಾ ಇದ್ದಾರೆ. ಮತ್ತು 1925ರಲ್ಲಿ ಸಂಘ ಪ್ರಾರಂಭ ಆದಾಗಿನಿಂದ ಎಮರ್ಜೆನ್ಸಿ 2 ವರ್ಷ ಬಿಟ್ಟರೆ, ನೆಹರು ಕಾಲದಲ್ಲಿ ನಮ್ಮ ಮೇಲೆ 1.25 ವರ್ಷ ಏನು ಬ್ಯಾನ್ ಹಾಕಿದ್ಬಿಟ್ರೆ ಎಲ್ಲ ಟೈಮ್ದಲ್ಲಿ ರೂಟ್ ಮಾರ್ಚ್ ಇರೋದವ. ಇಲ್ಲಿ ತನಕ ರೂಟ್ ಮಾರ್ಚ್ ಅಂತ ಯಾವುದೇ ತೊಂದರೆ ಆಗಿಲ್ಲ. ಆದರೆ ಅವ್ರು ಯಾಕೆ ಇದನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಇದು ಡೈವರ್ಟ್ ಮಾಡಬೇಕಾಗಿಲ್ಲ. ಈ ಅಸಹಿಷ್ಣುತೆಯನ್ನು ನೀವು ಕಾಂಗ್ರೆಸ್ದವರಿರಲಿ, ನಮ್ಮ BJP-ಅವರಿರಲಿ, ಅಸಹಿಷ್ಣುತೆ ಒಳ್ಳೇದಲ್ಲ. ಅಲ್ಲ, ಇದರಲ್ಲಿ ಮದ್ರಾಸ್ ಹೈಕೋರ್ಟು ಕೊಟ್ಟದೆ, ಇಲ್ಲೂ ಕೊಟ್ಟಿದೆ. ಹಾಗಾಗಿ ದೇಶದ ಸಂವಿಧಾನದೊಳಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ನಮಗೆ ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ, ಆ ಸಂವಿಧಾನದ ಬಗ್ಗೆ ನಮಗೆ ವಿಶ್ವಾಸ ಇದೆ. ನಾವೆಂದೂ ಸಂವಿಧಾನದ ಪ್ರಾವಿಷನ್ಗಳನ್ನು ನಾವೆಂದೂ ಸಹಿತ ಅದನ್ನು ಅಪಹಾಸ್ಯ ಮತ್ತು ಉಡಾಫೆ ಕಾಂಗ್ರೆಸ್ನವರನ್ನು ಮಾಡಿದ್ದೀವಿ. ಇದು ಆರ್ಎಸ್ಎಸ್ ಬಗ್ಗೆ ಚರ್ಚೆ ಮಾಡುವಂತಹ ಸಂದರ್ಭನ ಅಂತ ಕೇಂದ್ರ ಸಚಿವ HDಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ನಿನ್ನೆ ಚನ್ನಪಟ್ಟಣದಲ್ಲಿ ಪೊಲೀಸರ ಮೇಲೆ ಹಣ ಎರಚಿದಂತಹ ಘಟನೆ ನಡೆದಿದೆ. ಇದರ ಮೇಲೆ ಯಾಕೆ ಕ್ರಮ ಇಲ್ಲ ಅಂತ ಪ್ರಶ್ನಿಸಿದ್ದಾರೆ. ಈಗ RSSನ ಬಗ್ಗೆ ಚರ್ಚೆ ಮಾಡೋ ಸಮಯ ಇದು. ಚನ್ನಪಟ್ಟಣದಿಂದ ಫೋನ್ ಮಾಡಿ ಯಾವುದೋ ನಮ್ಮ ಇನ್ನೊಂದು ಸಮಾಜ, ಆ ಸಮಾಜದವರು ಇಂಥದ್ದು ಕವಾಲಿ ಆಡಬೇಕಾದ್ರೆ ಒಂದಿಬ್ಬರು ಪೊಲೀಸ್ ಅಧಿಕಾರಿಗಳನ್ನ ಕರೆದು ಇಲ್ಲಿ ಚನ್ನಪಟ್ಟಣದಲ್ಲಿ ಡ್ಯಾನ್ಸ್ ಮಾಡ್ತಾರೆ, ದುಡ್ಡು ಎರಗ್ತಾರೆ ಮೈ ಮೇಲೆ ಪೊಲೀಸ್ನವರಿಗೆ. ಇದಕ್ಕೆ ಸುದ್ದಿಗದ್ದಲವೇ ಇಲ್ಲ ಇವ್ರದ್ದು ಸರ್ಕಾರದಲ್ಲಿ. ಈ ಥರ ಆದರೆ ಸಮಾಜಕ್ಕೆ ಸಂದೇಶ ಏನು ಕೊಡ್ತೀರಿ? ಈಗ